ಈ ಹೆಣ್ಮಕ್ಳು ಕಣ್ಣೀರನ್ನು ಅನ್ಲಿಮಿಟೆಡ್ ಮಾಡ್ಬಿಟ್ಟಿದ್ಯಲ್ಲಪ್ಪ. ಅದು ಸಾಕು. ಹೀಗೆ ಅಳ್ತಾ ಇದ್ರೆ ಕಣ್ಣೀರ ಪ್ರವಾಹನೇ ಬಂದ್ಬಿಡುತ್ತೆ. ಮೊದಲೇ ಬೆಂಗಳೂರಲ್ಲಿ ಜಾಸ್ತಿ ಮಳೆ ಆದ್ರೆ ಕೆರೆ ಯಾವುದು ರಸ್ತೆ ಯಾವುದು ಅಂತ ಗೊತ್ತಾಗಲ್ಲ. ನಗಿರಿ ಯಾರಿಗೂ ಹಸ್ವಾಗ್ತಿಲ್ವಾ? ಬನ್ನಿ ಊಟ ಮಾಡೋಣ. ಊಟನಾ? ಚರಿ ಅಯ್ಯೋ ಮರ್ತೇ ಹೋದೆ. ತಂದೆ ಇರು. ಎಲ್ರೂ 1 ನಿಮಿಷ ಇಲ್ಲೇ ಇರಿ. ಏನಮ್ಮ ಇದು? ಸಂಬಂಧ ಓಕೆ ಆದ್ರೆ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ವಿ. ಅಂಥದ್ರಲ್ಲಿ ಈ ಕೆಟ್ಟ ಸಂಬಂಧ ತಪ್ಪೋಗಿದೆ. ಇದಕ್ಕೆ ಸೆಲೆಬ್ರೇಷನ್ ಮಾಡದೆ ಇರ್ತೀವಾ? ಅಕ್ಕ ಬಾರಿ ಮುಂದೆ ಕೇಕ್ ಕಟ್ ಮಾಡು. ಇಟ್ಕೊಳ್ಳಿ ಅಕ್ಕ, ತಗೋ ಕೇಕ್ ಕಟ್ ಮಾಡು. ಅಕ್ಕ ಬೇಗ ಕೇಕ್ ಕಟ್ ಮಾಡು. ಬೆಳಗ್ಗೆಯಿಂದ ಚರಿ ತಿನ್ನೋಕೆ ನನ್ನ ಹೊಟ್ಟೆ ಕಾಯ್ತಾ ಇದೆ. ಬೇಗ ಕಟ್ ಮಾಡು, ಇಲ್ಲಾಂದ್ರೆ ಚಿನ್ಕುಳಿ ಸುಮ್ನಿರಲ್ಲ. ಅಕ್ಕ ಅಕ್ಕ ಒಂದ್ ನಿಮಿಷ. ಅಮ್ಮನ ಕಾಲದಲ್ಲಿ ಮೊದಲು ಅಡ್ಗೆ ಮಾಡಿ ದೇವ್ರಿಗೆ ನೈವೇದ್ಯ ಇಡ್ತಾ ಇದ್ರು. ಈ ಕಾಲದಲ್ಲಿ ಮೊದಲು ಸೋಷಿಯಲ್ ಮೀಡಿಯಾಗೆ ಇಡ್ಬೇಕು. ಹಾಯ್ ಹಲೋ ನಮಸ್ಕಾರ ಕಣ್ರಿ. ವೆಲ್ಕಮ್ ಟು ಅಂಕು ಡೊಂಕು ಡೈಲಿ ವ್ಲಾಗ್. ನಾನು ನಿಮಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಲ್ವಾ, ನಿಮ್ ನೋವನ್ನ ಖುಷಿ ಕನ್ವರ್ಟ್ ಮಾಡ್ಕೋಬೇಕು ಅಂತ. ಅದಕ್ಕೆ ನಮ್ ಫ್ಯಾಮಿಲಿ ಸಿಚುವೇಶನ್ ಸಾಕ್ಷಿ. ಫ್ರೆಂಡ್, ಇವಾಗ ನನ್ನ ಫ್ಯಾಮಿಲಿನ ನಿಮ್ಗೆ ತಿರ್ಗಾ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಇದು ನನ್ನ ತಂಗಿ, ಇದು ನಮ್ಮ ಅಕ್ಕ, ಇದು ಚೆರಿ. ಅದಕ್ಕೆ ಅಮ್ಮ ನೋಡಮ್ಮ ನನ್ ಚೆರಿ. ಅಂಕಿತಾ, ಅವಳು ನಿನ್ಗಿಂತ ಚಿಕ್ಕೋಳಲ್ವಾ? ಕೊಡೋಳಿಗೆ ಹೋಗೋ. ತಗೋ ತಿನ್ನು. ಇಂಥ ಮಕ್ಕಳಿಗೆ ಸಂಸ್ಕಾರ ಇಲ್ಲ ಅಂತ ನಾನು ಕೂಬೆ. ಅಕ್ಕ ತಗೋ ಕೇಕ್ ಕಟ್ ಮಾಡು. ಕಟ್ ಮಾಡು. ಅಕ್ಕ ಒಂದ್ ನಿಮಿಷ. ನೀನೊಬ್ಳು ಸರಿ ಇಲ್ಲ ಅನ್ಕೊಂಡಿದ್ದೆ. ನಿನ್ನ ಫ್ಯಾಮಿಲಿನೇ ಸರಿ ಇಲ್ಲ. ಫ್ರಾಡ್ ಫ್ಯಾಮಿಲಿ.